ಪ್ರೀತಿಯ ಪುಟಾಣಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಈ ಕಥೆಯ ಹೆಸರು ಗುಬ್ಬಿಯಿಂದ ಸೋತ ಆನೆ. ಹೆಸರೇ ತುಂಬ ಚೆನ್ನಾಗಿದೆ ಅಲ್ವಾ? ಆನೆ ಅದಂಗೆ ಗುಬ್ಬಿ ಎನ್ನುವ ಹಕ್ಕಿಯಿಂದ ಆನೆ ಹೇಗೆ ಸೋತಿತು ಅಂತ ಈ ಕಥೆಯಿಂದ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಆನೆ ವಾಸವಾಗಿರುತ್ತೆ. ಅದು ತುಂಬ ಬಲಿಷ್ಠವಾಗಿರುತ್ತೆ. ಬಲಿಷ್ಠತೆಯ ಜೊತೆಗೆ ಅದಕ್ಕೆ ಅಹಂಕಾರನೂ ಇರುತ್ತೆ, ನಾನೇ ಬಲಿಷ್ಠ ಅಂತ. ಅದು ಕಾಡಿನಲ್ಲಿರುವಂಥ ಸಣ್ಣ ಪ್ರಾಣಿಗಳು, ಅಂದರೆ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ಗಮನಿಸೋದೇ ಇಲ್ಲ. ಅದೇನು ಮಾಡ್ತಿರುತ್ತೆ ಅಂದರೆ, ಮರದ ಹತ್ರ ಹೋದರೆ ಮರದ ಕೊಂಬೆಗಳನ್ನು ಮುರಿದು ಅಲ್ಲಿರುವ ಗೂಡುಗಳನ್ನೆಲ್ಲ ಹಾಳು ಮಾಡುತ್ತೆ. ಅಂದರೆ ಅಲ್ಲಿ ಗಮನ ಇದ್ದಿದ್ರೆ ಅದು ಗೂಡುಗಳನ್ನು ಇರುವಂಥ ಕೊಂಬೆಗಳನ್ನು ಅದನ್ನು ಮುರಿತಿರಲಿಲ್ಲ. ಅದಕ್ಕೆ ಗಮನ ಇಲ್ಲದೆ ಅಹಂಕಾರದಿಂದ ಆ ಗೂಡು ಕಟ್ಟಿರುವಂಥ ಕೊಂಬೆಗಳನ್ನು ಎಲ್ಲ ಮುರಿದು ಹಾಕಿ ಹಾಳು ಮಾಡ್ತಿರುತ್ತೆ. ಇದೇ ರೀತಿ ಒಂದು ದಿನ ಆನೆ ಒಂದು ದೊಡ್ಡ ಮರದ ಕೆಳಗೆ ನಿಂತಾಗ ಅದರ ತೂಕಕ್ಕೇ ಒಂದು ಮರದ ಕೊಂಬೆ ಮುರಿದು ಬಿದ್ದು ಹೋಗುತ್ತೆ. ಆ ಕೊಂಬೆಯಲ್ಲಿ ಒಂದು ಗುಬ್ಬಿ ಗೂಡು ಕಟ್ಟಿರುತ್ತೆ. ಆ ಗೂಡಲ್ಲಿ ತನ್ನ ಮೊಟ್ಟೆಗಳನ್ನೆಲ್ಲ ಇಟ್ಟಿರುತ್ತೆ. ಈ ಆನೆ ಮಾಡಿದ ಕೆಲಸದಿಂದ ಅಲ್ಲಿರುವ ಮೊಟ್ಟೆಗಳೆಲ್ಲ ಕೆಳಗೆ ಬಿದ್ದು ಒಡೆದು ಹೋಗುತ್ತೆ. ಗುಬ್ಬಿಗೆ ತುಂಬ ದುಃಖ ಆಗುತ್ತೆ, ಅಳು ಬರುತ್ತೆ ಅದಕ್ಕೆ. ಅದು ಹೋಗಿ ತನ್ನ 3 ಜನ ಸ್ನೇಹಿತರಿಗೆ ತನ್ನ ದುಃಖನ ಹಂಚ್ಕೊಳ್ಳುತ್ತೆ. ಅದು 3 ಜನ ಸ್ನೇಹಿತರು ಯಾರ್ಯಾರು ಅಂದರೆ, ಒಂದು ಕಾಗೆ, ಒಂದು ಕಪ್ಪೆ ಮತ್ತು ಒಂದು ಜೇನುನೊಣ. ಅವೆಲ್ಲ ಒಟ್ಟಾರೆ ಕೂಡಿ ಒಂದು ಯೋಜನೆ ಮಾಡ್ತವೆ, ಅಂದರೆ ಒಂದು ಪ್ಲ್ಯಾನ್ ಮಾಡ್ತವೆ. ಏನು ಮಾಡುತ್ತೆ ಅಂದರೆ, ಜೇನುನೊಣ ಹೇಳುತ್ತೆ, ನಾನು ಆನೆಯ ಕಿವಿ ಬಳಿ ಹೋಗಿ ಗುಯ್ ಅಂತ ಶಬ್ದ ಮಾಡ್ತೀನಿ ಅಂತ ಹೇಳುತ್ತೆ. ಜೇನುನೊಣ ಅದೇ ಥರ ತಾನೆ ಶಬ್ದ ಮಾಡೋದು, ಜೈ ಅಂತ. ಆಗ ಅದು ಆನೆಗೆ ತುಂಬ ಕಿರಿಕಿರಿಯಾಗಿ ಅದು ಕಣ್ಣು ಮುಚ್ಕೊಳ್ಳುತ್ತೆ ಆ ಶಬ್ದ ಕೇಳಲಾರ್ದೆ. ಆವಾಗ ಏನು ಮಾಡುತ್ತೆ ಅಂದರೆ, ಕಾಗೆ ಬಂದು ಅದರ ಆನೆಯ ಕಣ್ಣುಗಳನ್ನು ಚುಚ್ಚಿ ಕಣ್ಣುಗಳನ್ನು ಹಾಳು ಮಾಡಿಬಿಡುತ್ತೆ. ಅದರಿಂದ ಆನೆಗೆ ಕಣ್ಣು ಕಾಣದಿದ್ದಂಗೆ ಆಗೋಗುತ್ತೆ. ಹೀಗಿರುವಾಗ ಈಗ 3ನೇದು ಉಳಿದಿರೋದು ಕಪ್ಪೆ. ಅದೇನು ಮಾಡುತ್ತೆ ಅಂದರೆ, ಒಂದು ದೊಡ್ಡ ಹಳ್ಳ ಇರುತ್ತೆ. ಆ ಹಳ್ಳದ ಅಡಿಗೆ ಹೋಗಿ ಕಪ್ಪೆ ಒಟಗುಟ್ಟು ಶಬ್ದ ಮಾಡುತ್ತೆ. ಆವಾಗ ಕಣ್ಣು ಕಾಣದ ಆನೆ, ಓಹೋ ಇಲ್ಲಿ ಕಪ್ಪೆ ಒಟಗುಡ್ತಿದೆ ಅಂದರೆ ಶಬ್ದ ಮಾಡ್ತಿದೆ ಅಂದರೆ ಇದು ಕೆರೆನೇ ಇರಬೇಕು ಅಂತ ಹೇಳಿಕೊಂಡು ಅದರ ಹತ್ರ ಹೋಗಿ ಅದರೊಳಗೆ ಬಿದ್ದು ಸತ್ತು ಹೋಗುತ್ತೆ. ದೊಡ್ಡ ಹಳ್ಳ ಆದ್ದರಿಂದ ಅದರಲ್ಲಿ ಒಳಗಡೆ ಬಿದ್ದ ತಕ್ಷಣ ಸತ್ತು ಹೋಗುತ್ತೆ ಆನೆ. ಈ ಒಂದು ಕಥೆಯ ನೀತಿ ಏನು ಅಂದರೆ ಮಕ್ಕಳೇ, ನಾವು ಯಾರೇ ಆಗಲಿ, ಸಣ್ಣವರೋ ದೊಡ್ಡವರೋ ಯಾರೇ ಆಗಲಿ, ಎಲ್ಲರಿಗೂ ಗೌರವವನ್ನು ಮರ್ಯಾದೆಯನ್ನು ಕೊಡಬೇಕು. ಹಾಗೆ ಒಗ್ಗಟ್ಟಿನಲ್ಲಿ ಬಲ ಇದೆ, ಅದು ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು. ಮತ್ತು ಬುದ್ಧಿ ಬಲಕ್ಕಿಂತ ಬೇರೆ ಯಾವುದೂ ದೊಡ್ಡದಿರಲಿಲ್ಲ ಮಕ್ಕಳೇ. ಆದ್ದರಿಂದ ನಾವು ಈ 3ನ್ನು ಈ ಒಂದು ಕಥೆಯಿಂದ ಅಳವಡಿಸ್ಕೊಳ್ಳೋಣ. ನಮಸ್ಕಾರ ಮಕ್ಕಳೇ.